ಫೈರ್ ಪವರ್ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಆಯುಷ್ ಮಾತ್ರೆ ಜೊತೆ ಸಂಜು ಸ್ಯಾಮ್ಸನ್ ಅಥವಾ ಸಂಜು ಸ್ಯಾಮ್ಸನ್ ಜೊತೆ ಆಯುಷ್ ಮಾತ್ರೆ ಅಂತ ಹೇಳೋಣ. ಯಾಕಂದ್ರೆ ಸಂಜು ಇವಾಗ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಇವ್ರಿಗೆ ಮೇನ್ ಬ್ಯಾಟರ್ ಆಗ್ತಾರೆ. ಆಯುಷ್ ಮಾತ್ರೆಗೆ ಅಂತ ಒಳ್ಳೆ ಅಂಡರ್-19 ವರ್ಲ್ಡ್ ಕಪ್ ಆಗಲಿಲ್ಲ, ಬಟ್ ಆದ್ರೂ ಫೈನಲ್ಸ್ ಅಲ್ಲಿ ಒಂದು 50 ರನ್ ಬಾರಿಸ್ತಾರೆ. ಆ ಒಂದು ಕಾನ್ಫಿಡೆನ್ಸ್ ನ ತಗೊಂಡ್ಬರ್ತಾರೆ. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್, ಮೇ ಬಿ ಇದು ಋತುರಾಜ್ ಗಾಯಕ್ವಾಡ್ಗೆ ಅಗ್ನಿ ಪರೀಕ್ಷೆ ಅಥವಾ ಒಂಥರ ಡಿಫೈನಿಂಗ್ ಸೀಸನ್ ಅಂತ ನಂಗೆ ಅನ್ಸುತ್ತೆ. ಯಾಕೆ ಗೊತ್ತಾ, 24 ಅವ್ರ ನಾಯಕತ್ವದಲ್ಲಿ ಅಷ್ಟು ಚೆನ್ನಾಗಾಗಲಿಲ್ಲ. 25 ಕರಾ ಬೆಸ್ಟ್ ಸೀಸನ್. ಈಗ 26 ಅಂದ್ರೆ 3rd ಇಯರ್ ಕೊಡ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಏನಾದ್ರು ಈ ಸೀಸನ್ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಮೇ ಬಿ ಬ್ಯಾಟ್ ಅಂಡ್ ಪಾಸ್ ಆನ್ ಮಾಡ್ಬೇಕಾಗತ್ತೆ ಸಂಜು ಸ್ಯಾಮ್ಸನ್ಗೆ. ಸೊ ಹಾಗಾಗಿ ಋತುರಾಜ್ ಗಾಯಕ್ವಾಡ್ ದ ಕ್ಯಾಪ್ಟನ್ಗೆ ಒಂದು ಅಗ್ನಿ ಪರೀಕ್ಷೆ ಈ ಸೀಸನ್. ಡೆವಾಲ್ಡ್ ಬ್ರೇವಿಸ್ ಗನ್ ಬ್ಯಾಟರ್, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅವ್ರ ಜೊತೆ ಮಿಡ್ಲ್ ಆರ್ಡರ್ ಅಲ್ಲಿ ಶಿವಮ್ ದುಬೆ. ಸರ್ಫರಾಜ್ ಖಾನ್ ನ ಯೂಸ್ ಮಾಡ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಈ ವ್ಯಕ್ತಿ ಒಳ್ಳೆ ಬ್ಯಾಟರ್. ಇತ್ತೀಚಿನ ದಿನಗಳಲ್ಲಿ ಸೈಯದ್ ಮುಷ್ತಾಕ್ ಅಲಿಲು ಮುಂಬೈ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಪ್ರಶಾಂತ್ ವೀರ್ನ 14.2 ಕೋಟಿ ಕೊಟ್ಟ ಮೇಲೆ ಅವ್ರನ್ನ ಆಡಿಸ್ಲೇಬೇಕು. ಇಂಡಿಯನ್ ಆಲ್ರೌಂಡರ್. MHD ನನ್ನ ಪ್ರಕಾರ ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಇವಾಗ ನಾವು ಹಾಕಿರೋ 11 ಏನು ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಅನ್ಕೊಂಡು MHD ನ ಆ ಒಂದು ಸ್ಥಾನದಲ್ಲಿ ಹಾಕಿರೋದು. ಮ್ಯಾಟ್ ಹೆನ್ರಿ, ನೇತನ್ ಎಲಿಸ್ ಇಬ್ರು ಆಡ್ತಾರೆ. ಯಾಕಂದ್ರೆ ಇಬ್ರು ಒಬ್ರು ನ್ಯೂ ಬಾಲ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ವಿಕೆಟ್ ಟೇಕಿಂಗ್ ಕೇಪಬಿಲಿಟಿ ಇದೆ ಅಂದ್ರೆ. ನೇತನ್ ಎಲಿಸ್ ಒಂಥರ ನಿಮ್ಗೆ ಪವರ್ ಪ್ಲೇ ಆದ್ಮೇಲೆ ಡೆತ್ ಸ್ಪೆಷಲಿಸ್ಟ್. ಇವರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಆಮೇಲೆ ಮಿಡ್ಲ್ ಓವರ್ಸ್ ನೋಡ್ಕೊಳ್ಳೋದಕ್ಕೆ ನೂರ್ ಅಹಮದ್. ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು 3 ಜನ ಫಾರಿನರ್ಸ್ ನ ನೋಡ್ತೀರಾ ಫಾಸ್ಟ್ ಬೌಲಿಂಗ್ ಅನ್ನೋದಕ್ಕಿಂತ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದಾದ್ಮೇಲಿಂದ ಡೆವಾಲ್ಡ್ ಬ್ರೇವಿಸ್. ಇದು 4 ಜನ ನನ್ನ ಪ್ರಕಾರ ಸ್ಟಾರ್ಟಿಂಗ್ 11 ಅಲ್ಲಿ ಆಡುವಂತ ಫಾರಿನ್ ಪ್ಲೇಯರ್ಸ್. ಖಲೀಲ್ ಅಹ್ಮದ್ ಬೌಲಿಂಗ್ ಮಾಡೋ ಸಮಯದಲ್ಲಿ ಅವರು ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಒಳಗಡೆ ಬರ್ತಾರೆ ಅಂತ ಅನ್ಸ್ತದೆ. ಇವ್ರಿಲ್ಲ ಸರ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಂದ್ರೆ ಇವ್ರ ಹತ್ರ ಬೇರೆ ಆಪ್ಷನ್ ಇದೆಯಾ ಸರ್ ಅಂದ್ರೆ ಇನ್ನೊಂದು ಗುರ್ಜಪ್ನೀತ್ ಸಿಂಗ್ ಇದೆ, ಓಕೆನಾ. ಅದಾದ್ಮೇಲಿಂದ ಅನ್ಶುಲ್ ಕಂಬೋಜ್, ನಿಮಗೆ ಜ್ಞಾಪಕ ಇದೆ, ಅವರು ಒಬ್ರಿದ್ದಾರೆ. ಅದಾದ್ಮೇಲಿಂದ ರಾಮಕೃಷ್ಣ ಘೋಷ್ ಅಂತ, ಇವರು ಮಹಾರಾಷ್ಟ್ರದಿಂದ ಬರುವಂತ ಆಲ್ರೌಂಡರ್. ಸೊ ಒಂದು 4 ಬೌಲಿಂಗ್ ಮೀಡಿಯಂ ಪೇಸ್. ಮುಖೇಶ್ ಚೌಧರಿ ಲೆಫ್ಟ್ ಆರ್ಮ್ ಸೀಮರ್, ಅಗೇನ್ ನಾವು ನೋಡಿದೀವಿ ಆಲ್ರೆಡಿ IPL ವೇದಿಕೆ ಮೇಲೆ. ಇವರು ಕ್ವಾಲಿಟಿ ಬೌಲರ್. ಇನ್ ಕೇಸ್ ಖಲೀಲ್ ಔಟ್ ಆಫ್ ಫಾರ್ಮ್, ಇಂಜುರಿ ಅಂತ ಹೇಳಿದ್ರೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನ ಇಟ್ಕೊಂಡಿದ್ದಾರೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಅನ್ಸ್ತಾ ಇದೆ.